ಅಸಮಾಧಾನಗೊಂಡಿರುವ ಕಾಂಗ್ರೆಸ್ ನಾಯಕರಿಂದ ಸಿಎಂ ಎಚ್ಡಿಕೆಗೆ ದೂರವಾಣಿ ಕರೆ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಪಕ್ಷದಲ್ಲಿ ತಮಗೆ ಅನ್ಯಾಯವಾಗಿದೆ ಅಂತ ನೇರವಾಗಿ ಸಿಎಂ ಮುಂದೆ ಕೈ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಪಕ್ಷ ಬಿಡುವ ನಿರ್ಧಾರ ಮಾಡಿಲ್ಲ, ಆದ್ರೆ ಮುಂದಿನ ನಡೆ ಬಗ್ಗೆ ಈಗಲೇ ಏನೂ ಹೇಳಲ್ಲ ಅಂತ ಕೂಡ ಹೇಳಿದ್ದಾರಂತೆ. ನಮ್ಮ ವಿರುದ್ಧ ಕೆಲವರನ್ನ ಎತ್ತಿ ಕಟ್ಟುವ ಕೆಲಸ ಮಾಡಲಾಗ್ತಾ ಇದೆ ಅಂತ ನಾಯಕರು ಅಲವತ್ತುಕೊಂಡಿದ್ದಾರೆ. ಕೆಲ ಸಚಿವರು ಇದರ ಹಿಂದಿದ್ದಾರೆ ಅಂತ ಗೊತ್ತು, ಸಮಸ್ಯೆ ಸರಿಪಡಿಸಿ ಅಂತ ಎಚ್ಡಿಕೆಗೆ ಕರೆ ಮಾಡ್ತಿದ್ದಾರಂತೆ. ಬೆಳಗಾವಿಯ ಕಾಂಗ್ರೆಸ್ ವಿಚಾರದಲ್ಲಿ ಯಾರೂ ತಲೆ ಹಾಕಬಾರದು ಅಂತ ಕೂಡ ಮನವಿ ಮಾಡಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ನಾಯಕರು ಬೆಳಗಾವಿ ವಿಚಾರದಲ್ಲಿ ಮೂಗು ತೂರಿಸಬಾರದು, ನೀವು ಕೂಡ ಕೈ ನಾಯಕರಿಗೆ ಸ್ಪಷ್ಟವಾಗಿ ತಿಳಿಸಿ ಅಂತ ಬೆಳಗಾವಿಯ ಪ್ರಭಾವಿ ಕೈ ನಾಯಕರು ಕರೆ ಮಾಡಿದ್ದಾರಂತೆ. ಸಮಸ್ಯೆ ಸರಿ ಹೋದ್ರೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕೂಡ ಸಿಎಂಗೆ ಭರವಸೆ ನೀಡಿದ್ದಾರಂತೆ. ದೂರವಾಣಿಯಲ್ಲಿ ಸಿಎಂ ಎಚ್ಡಿಕೆ ಸಂಪರ್ಕ ಮಾಡಿರುವ ಕೆಲ ಪ್ರಮುಖ ನಾಯಕರು ಈ ರೀತಿಯಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ತೊಂದರೆ ನೀಡುತ್ತಿದ್ದಾರೆ, ನಮಗೆ ಅನ್ಯಾಯವಾಗಿದೆ, ಇದನ್ನ ಸರಿಪಡಿಸಿದ್ದೇ ಆದ್ರೆ ಯಾವುದೇ ಆತಂಕ ಇರೋದಿಲ್ಲ ಅಂತ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಸಿಎಂ ಕುಮಾರಸ್ವಾಮಿಗೆ ನೀಡಿದ್ದಾರೆ. ಸುರೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಜೊತೆಗೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಏನಂತ ಮನವಿ ಮಾಡಿಕೊಂಡಿದ್ದಾರೆ ಪ್ರಭಾವಿ ನಾಯಕರು, ಏನಾಗ್ತಾ ಇದೆ? ಭಾವನಾ, ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಏನು ನಡೀತಾ ಇದೆ ಅನ್ನೋಂತ ಅನಾಲಿಸಿಸ್ ಯಾವುದೇ ರಾಜಕೀಯ ವಿಶ್ಲೇಷಕರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದಕ್ಕಿದ್ದಾಗೆ ದಿಢೀರ್ ಬೆಳವಣಿಗೆಗಳು ಇದೀಗ ನಡೀತಾ ಇರುವಂತದ್ದು. ಒಂದು ಕಡೆ ಬೆಳಗಾವಿಯ ರಾಜಕಾರಣದಿಂದಾಗಿ ಕಾಂಗ್ರೆಸ್ ನಲ್ಲಿರುವಂತಹ ಅಸಮಾಧಾನ ಸ್ಫೋಟ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇದ್ದಕ್ಕಿದ್ದಾಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿರುವಂತದ್ದು. ಇದೀಗ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಜನ ಪ್ರಭಾವಿ ಶಾಸಕರು ಕರೆ ಮಾಡಿ ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ನಮಗೆ ಸೂಕ್ತವಾದ ಸ್ಥಾನಮಾನಗಳು ಸಹ ಸಿಗ್ತಿಲ್ಲ, ನಮ್ಮ ಮಾತಿಗೆ ಬೆಲೆಯನ್ನು ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನದ ಬಗ್ಗೆ ಹೇಳ್ಕೊಳ್ತಾ ಇರುವಂತದ್ದು. ನಮ್ಮ ವಿರುದ್ಧ ಕೆಲವರನ್ನ ಎತ್ತಟ್ಟುವಂತ ಕೆಲಸ ಮಾಡ್ಲಾಗ್ತಾ ಇದೆ, ಕೆಲ ಸಚಿವರು ಇದರ ಹಿಂದೆ ಇದಾರೆ, ದಯವಿಟ್ಟು ಈ ಒಂದು ಸಮಸ್ಯೆಯನ್ನ ನೀವು ಮಧ್ಯೆ ಬಂದು ಸರಿಪಡಿಸಿ ಅನ್ನುವಂಥದ್ದು. ಸದ್ಯಕ್ಕೆ ಪಕ್ಷ ಬಿಡುವಂತ ನಿರ್ಧಾರವನ್ನ ನಾವೇನು ಮಾಡಿಲ್ಲ ಅನ್ನುವಂಥದ್ರ ಒಂದು ಸ್ಪಷ್ಟೀಕರಣವನ್ನ ಸಹ ಅವರು ನೀಡ್ತಾ ಇದ್ದಾರೆ. ಆದ್ರೆ ನಮಗೆ ಪಕ್ಷದಲ್ಲಿ ಒಂದು ಸೂಕ್ತವಾದ ಸ್ಥಾನಮಾನ ಕೊಡ್ತಿಲ್ಲ, ನಮ್ಮ ಒಂದು ಮಾತುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನ ಅವರು ತೋಡ್ಕೊಳ್ತಾ ಇದ್ದಾರೆ. ಈ ಒಂದು ಸಮಸ್ಯೆ ಸರಿ ಹೋದ್ರೆ ಯಾವುದೇ ಒಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ನಾವು ಪಕ್ಷ ಬಿಡೋ ಪ್ರಶ್ನೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಕುಮಾರಸ್ವಾಮಿಗೆ ಧೈರ್ಯ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಪಕ್ಷ ಬಿಡಲ್ಲ, ನೀವೇ ಮಧ್ಯಪ್ರವೇಶ ಮಾಡಿ ಈ ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸ್ಬೇಕು ಅಂತ ಹೇಳ್ಕೊಳ್ತಾ ಇರುವಂತದ್ದು. ಭಾವನಾ, ಧನ್ಯವಾದ ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.